ಅತಿಯಾದ ಆತ್ಮವಿಶ್ವಾಸವೇ ಈ ಸೋಲಿಗೆ ಕಾರಣ ಅನ್ನುವಂಥದ್ದು ಸುರೇಶ್ ಅವರು ಬಂದ ಮೇಲೆ ನಾವೆಲ್ಲರೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಾವು ನೋಡಿದ್ದೀವಿ. ಶಾಲೆಗಳಿರ್ಬೋದು, ಆಸ್ಪತ್ರೆ ಇರ್ಬೋದು, ರೋಡ್ ಇರ್ಬೋದು, ನೀರಿರ್ಬೋದು, ಚರಂಡಿ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾನು ಕಂಡಂಗೆ ಯಾವೊಬ್ಬ ಲೋಕಸಭಾ ಸದಸ್ಯರಾಗಲಿ ಅಥವಾ ಶಾಸಕರಾಗಲಿ ಆ ರೀತಿ ಕನಸನ್ನು ಕಂಡು ಅಭಿವೃದ್ಧಿ ಕೆಲಸಗಳು ಮಾಡೋದು ಉದಾಹರಣೆ ಒಂದೂ ಇಲ್ಲ. ಆದರೆ ಸುರೇಶ್ ಅವ್ರದ್ದೇ ಆದಂಥ ಒಂದು ದೂರದೃಷ್ಟಿ ಇತ್ತು. ಅವ್ರ ಏಕೈಕ ದೃಷ್ಟಿ ಏನು ಅಂತ ಹೇಳಿದ್ರೆ ನಾನು ಆ ಕೆಲಸಗಳು ಮಾಡಬೇಕು ಅಂತಿತ್ತು. ಕೆಲಸಗಳು ಮಾಡಿದ್ದಾರೆ. ನೋಡೋಣ ಈಗ ಮುಂದಕ್ಕೆ ಯಾವ ರೀತಿ ಜನ ಅದನ್ನು ಅವರು ಯಾವ ರೀತಿ ಅದನ್ನು ನೆನೆಸ್ಕೊಳ್ತಾರೆ, ಅದನ್ನು ನಾವು ಕಾದು ನೋಡಬೇಕಾಗ್ತದೆ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲರೂ ಪಕ್ಷದ ಶಾಲೆ ಹಾಕೊಂಡು ಮಾಡ್ತಾರೆ. ಇಲ್ಲಿ ಕನ್ನಡಿಗರ ಭಾವನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕನ್ನಡ ಧ್ವಜವನ್ನು ಹಾಕ್ಕೊಂಡು ಕನ್ನಡ ಬಾವುಟನ್ನು ಹಾಕ್ಕೊಂಡು ಪ್ರಚಾರ ಮಾಡಿದ್ವಿ. ಕನ್ನಡಿಗರು ನಾವೆಲ್ಲ ಕನ್ನಡಿಗರು. ಆ ಕನ್ನಡ ಬಾವುಟದ ಹೆಮ್ಮೆಯನ್ನು ನಾವೆಲ್ಲರೂ ಕೂಡ ಎತ್ತಿಡಬೇಕಾಗ್ತದೆ. ಅದರ ಗೌರವವನ್ನು ನಾವೆಲ್ಲರೂ ಕೂಡ ಎತ್ತಿಡಬೇಕಾಗ್ತದೆ. ಆ ರೀತಿ ಈ ಒಂದು ನಾಡಿನ ಕಷ್ಟಗಳಲ್ಲೂ ಕೂಡ ಧ್ವನಿಯನ್ನು ಎತ್ತಂಥ ಏಕೈಕ ವ್ಯಕ್ತಿ ಕೂಡ ನಮ್ಮ ಡಿ.ಕೆ. ಸುರೇಶ್ ಅವರು. ಪಾರ್ಲಿಮೆಂಟ್ನಲ್ಲಿ ಏಕೈಕ ವ್ಯಕ್ತಿ ಕನ್ನಡಿಗರಾದಂಥ ಅನ್ಯಾಯವನ್ನು ಸರ್ ಮಾಡಬೇಕಂಥೇಳಿ ಧ್ವನಿ ಎತ್ತಂಥ ಏಕೈಕ ವ್ಯಕ್ತಿನೂ ಸುರೇಶ್ ಅವರು. ಸೊ ನಾವೆಲ್ಲರೂ ಕೂಡ ಕನ್ನಡಿಗರು. ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ. ಜಲ, ಮಣ್ಣು, ನಾವೆಲ್ಲರೂ ಕೂಡ ಈ ಒಂದು ಕನ್ನಡ ನಾಡಿನ ರಕ್ಷಣೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕಾದಂಥ ಕರ್ತವ್ಯ. ಅದು ನಮ್ಮ ನಾಯಕರು ತೋರಿಸಿದ್ದಾರೆ, ಮಾಡಿದ್ದಾರೆ. ಬಹಳ ಬೇಗ ಕ್ಷೇತ್ರ ವಿಧಾನಸಭಾ ಯಾವುದಾದ್ರೂ ಒಂದು ಸೀಟಿನಿಂದ ಸ್ಪರ್ಧೆ ಮಾಡಿ ಕ್ಯಾಬಿನೆಟ್ಗೆ ಸೇರ್ಕೊಂಡು ಏನು ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಆ ರೀತಿ ಅಧಿಕಾರದಲ್ಲಿ ಇರಬೇಕು ನಾನು ಅನ್ನೋದೇನೋ ಆ ರೀತಿ ಇಲ್ಲ. ಇದಕ್ಕಂತ ನನಗಂತೂ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ರೀತಿ ನಮ್ಮ ನಾಯಕರು ಯಾವತ್ತೂ ಕೂಡ ಆ ರೀತಿ ಬಯಸಲ್ಲ ಅಂತ ಬಹಳ ಬೇಗ ಕ್ಯಾಬಿನೆಟ್ನಲ್ಲಿ ಕಾಣಿಸಿಕ್ತಾರೆ ಅನ್ನುವಂಥದ್ದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರುವಂಥ ಮಾತು. ಚನ್ನಪಟ್ಟಣ ವಿಧಾನಸಭಾದಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ರೀತಿ ಅವರು ಇರಲಿ. ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮ ಜೊತೆಯಲ್ಲಿ ನಮ್ಮ ನಾಯಕರಾಗೇ ಕೆಲಸ ಮಾಡ್ತಾರೆ. ಅವ್ರಿಗೇನು ಅಧಿಕಾರದಲ್ಲಿ ಇದ್ಕೊಂಡೇ ಜನಸೇವೆ ಮಾಡಬೇಕಂತ ಏನೂ ಇಲ್ಲ. ನಮ್ಮ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮ ಮುಖಂಡರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ ನಾಯಕರಾಗೇ ಅವ್ರು ಕೆಲಸ ಮಾಡ್ತಾರೆ. ತಾವು ಭಾಳ ಆತ್ಮೀಯ ಸ್ನೇಹಿತರು ಅವ್ರ ಜೊತೆಗೆ. ಸೊ ಅವ್ರ ಜೊತೆಗೆ ಇರಬೇಕಾದ್ರೆ ಯಾವಾಗಾದ್ರೂ ಒಂದು ಅವ್ರ ಬಾಯಿಂದ ಮಾತು ಬಂದಿತ್ತ ಸೋಲ್ಬಹುದು ಅನ್ನುವಂಥದ್ದು? ನೋಡಿ, ನಾವು ನಿರೀಕ್ಷೆ ಯಾರೂ ಮಾಡಿರಲಿಲ್ಲ. ಅವರು ನಿರೀಕ್ಷೆ ಮಾಡಿಲ್ಲ, ನಾವು ನಿರೀಕ್ಷೆ ಮಾಡಿಲ್ಲ. ಆದರೆ ಜನರು ತೀರ್ಪು ಕೊಟ್ಟಿದ್ದಾರೆ. ನಾವು ನಿರೀಕ್ಷೆ ಮಾಡಿಲ್ಲ. ಯಾವೊಬ್ಬ ಕಾರ್ಯಕರ್ತನೂ ಕೂಡ ನಮ್ಗೆ ಈ ರೀತಿ ಜನ ತೀರ್ಪು ಕೊಡ್ತಾರೆ ಅಂಥೇಳಿ ನಾವು ಯಾರೂ ಕೂಡ ಕನಸಲ್ಲೂ ನಾವು ನೆನೆಸ್ಕೊಂಡಿರಲಿಲ್ಲ. ಆದರೆ ಜನ ಬಯಸಿದ್ದಾರೆ. 3 ಟರ್ಮ್ ಅವರು ಲೋಕಸಭಾ ಸದಸ್ಯರಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರ ಎರಡೂ ಕೂಡ ಹೊಗಳುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಆಗಿರ್ಬೋದು,